ಈ ಮಹಿಷಿ ವರದಿ ಅನುಷ್ಠಾನಕ್ಕೋಸ್ಕರ ನಿಮ್ಮ ಹೋರಾಟದ ರೂಪುರೇಷೆ ಹೇಗಿರುತ್ತೆ? ಹೋರಾಟ ಅಂದರೆ ಸತ್ಯಾಗ್ರಹ, ಧರಣಿ ಸತ್ಯಾಗ್ರಹ ಮುಖಾಂತರ ಸರ್ಕಾರವನ್ನು ಜಾಗೃತಿ ಮೂಡಿಸುವಂಥ ಕೆಲಸ, ಎಚ್ಚರಿಸುವಂಥ ಕೆಲಸ ಆಗಬೇಕು. ಅದಕ್ಕಾಗಿ 31 ಜಿಲ್ಲೆಯಲ್ಲಿ ಅಲ್ಲಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ದಿನದ ಧರಣಿ ಮಾಡುವ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿ ಆ ಮನವಿ ಮುಖ್ಯಮಂತ್ರಿಗಳಿಗೆ ಕಳಿಸುವಂಥ ನಿಟ್ಟಿನಲ್ಲಿ 31 ಜಿಲ್ಲೆಯಲ್ಲೂ ಸಹ ನಾಳೆ ಹೋರಾಟ ನಡೆಯುತ್ತೆ. ಹಾಗೆ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ 11 ಗಂಟೆಗೆ ಬಹುಶಃ ಸಾಹಿತಿಗಳು, ಕಲಾವಿದರು, ಎಲ್ಲ ಥರದ ಕ್ಷೇತ್ರದ ಗಣ್ಯರಿಗೂ ಕರೆ ಕೊಟ್ಟಿದ್ದೀವಿ. ಬಹುತೇಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಹೋರಾಟವನ್ನು, ಈ ಚಳುವಳಿಯನ್ನು ಬೆಂಬಲಿಸಿ ನಾಳೆ ನಾವು ಸಹ ಪಾಲ್ಗೊಳ್ತೀವಿ ನಿಮ್ಮ ಚಳುವಳಿಗೆ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಈ ಹೋರಾಟ ಬೆಳಗ್ಗೆ ಪ್ರಾರಂಭ ಆದರೆ ಸಂಜೆವರೆಗೂ ಹೋರಾಟ ನಡೆಯುತ್ತೆ. ಹೋರಾಟಕ್ಕೆ ಅನುಮತಿ ಸಿಕ್ಕಿದೆಯಾ? ಕೊಟ್ಟಿದ್ದಾರೆ. ಇದೇ ವಿಚಾರನ ಪ್ರಸ್ತಾಪ ಮಾಡಿ ನೀವು ಅನುಮತಿ ಪಡೆದುಕೊಂಡಿದ್ದೀರಿ? ಹೌದು. ಇದೇ ವಿಚಾರಕ್ಕೆ ಬೇಡ ನಾರಾಯಣಗೌಡ್ರಿ, ಯಾಕೆ ಹೋರಾಟ ಪಾರಾಟ ಎಲ್ಲ ನಿಮ್ಮ ಪಾಡು ನೀವು ಇದ್ಬಿಡಿ, ಯಾರು ಹೇಳಿಲ್ವಾ ನಿಮಗೆ? ಅಲ್ಲ, ಹೇಳ್ಬೋದು, ಆದರೆ ನಾರಾಯಣಗೌಡ್ರು ಕೇಳಬೇಕಲ್ಲ. ಹೇಳೋರು ತುಂಬ ಜನ ಇದ್ದಾರೆ. ಹಂಗಾರೆ ಹೇಳ್ತಿದ್ದಾರೆ, ಈಗಲೂ ಹೇಳ್ತಾರೆ. ಯಾಕೆ ನಾರಾಯಣಗೌಡ್ರೆ, ಮೊನ್ನೆ ಎಲ್ಲ ಜೈಲಿಗೆ ಹೋದ್ರಿ, 116 ಕೇಸ್ ಹಾಕು. ನನಗೆ ಅದನ್ನೇ ಕೇಳೋಣ ಅಂತ ಬಂದೆ. ಮೊನ್ನೆ ಜೈಲಿಗೆ ಹೋಗಿ ಬಂದ್ರಿ, ನಿಮ್ಮ ಮಕ್ಕಳು ಹುಡ್ದಾಗೂ ಕೂಡ ನೀವು ಜೈಲಲ್ಲೇ ಇದ್ರಿ, 2 ಮಕ್ಕಳು ಹುಡ್ದಾಗೂ ಕೂಡ ಜೈಲಲ್ಲೇ ಇದ್ರಿ, ಇನ್ನೂ ಬೇಕಾಯ್ದಲ್ಲ ಅಂತ ಅನ್ಸ್ಬಿಲ್ಲ. ನನ್ನ ದೇಹದ ಕೊನೆಯ ಹನಿ ರಕ್ತ ಇರುವವರೆಗೂ ಹೋರಾಡಿ ಸಾಯ್ತೀನೋ ಹೊರತು ನಾನು ಕುಂತು ಅಲ್ಲಿ ಕೊರಗೋದು ಸ್ವರ್ಗೋ ಕೆಲಸ ನಂದಲ್ಲ. ಇದು ಒಂದು ರೀತಿಯಲ್ಲಿ ಒಂದು ಶಕ್ತಿ ಅನ್ನೋದು ಇರ್ಬೇಕಂತೆ. ಆ ಶಕ್ತಿ ಅನ್ನೋದಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಮನುಷ್ಯ ಅಂತ ಒಂದು ಮಾತುಗಳಿದೆ. ನಿಮ್ ಜೊತೆ ಇರುವಂತಹ ಶಕ್ತಿ ಯಾವುದು ನಾರಾಯಣಗೌಡ್ರೆ? ನನ್ನ ಹಿಂದೆ ನಾರಾಯಣಗೌಡ್ರ ಹಿಂದೆ ಈ ನೆಲದ ಜನ ಇದ್ದಾರಲ್ಲ, ಕನ್ನಡದ ಜನ ಇದ್ದಾರಲ್ಲ, ಅವರ ಆಶೀರ್ವಾದ ಇದೆಯಲ್ಲ, ಅವರ ಹಾರೈಕೆ ಇದೆಯಲ್ಲ, ಅದೇ ನನಗೊಂದು ದೊಡ್ಡ ಶಕ್ತಿ. ಓಕೆ, ಈಗ ನೀವು ಹೋರಾಟ ಶುರು ಮಾಡ್ತೀರಿ ಶಾಂತಿಯುತವಾಗಿ ಫ್ರೀಡಮ್ ಪಾರ್ಕ್ನಲ್ಲಿ 31 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಹೋಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಧರಣಿ ಮಾಡ್ತೀರಿ, ಸತ್ಯಾಗ್ರಹ ಮಾಡ್ತೀರಿ, ಮೆಮೊರಂಡಮ್ ಕೊಡ್ತೀರಿ, ಬರ್ತೀರಿ. ಆಮೇಲೆ ಹಂತವಾದಂಥ ಚಳುವಳಿಗೆ ನಾವು ಕರೆ ಕೊಡ್ತೀವಿ. ಇವತ್ತು ಶಾಂತಿ ರೀತಿಯಿಂದ ಒಂದು ದಿನ ಧರಣಿ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದೀವಿ. ನಾಳೆ ನಾವು ಜೈಲ್ ಬೋರ್ ಚಳುವಳಿ ಕರೆ ಕೊಡ್ತೀವಿ. ನಾಡಿದ್ದು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ. ಕೇಳಲಿಲ್ವಾ ವಿಧಾನಸೌಧಕ್ಕೆ ನುಗ್ತೀವಿ. ವಿಧಾನಸೌಧದಲ್ಲಿ ಕೂತಿರೋರನ್ನ ಕೊಳ್ಪಟ್ಟಿ ಹಿಡಿದು ಯಾಕೆ ಮಾಡಿಲ್ಲ ಅಂತ ಕೇಳಿ ಅಲ್ಲಿವರೆಗೂ ಹೋಗೋದಕ್ಕೆ ಬಿಡದೇ ಇಲ್ವಲ್ಲ ಪೊಲೀಸರು? ಹೋಗ್ತೀವಿ ನಾವು. ಯಾಕೆ ಹೋಗ್ಲಿಲ್ವ? ತಗೊಂಡೋಗಿ ಜೈಲಲ್ಲಿ ಕೂರಿಸ್ತಾರೆ ನಾರಾಯಣಗೌಡ್ರನ್ನ. ಕೂರಿಸ್ಲಿ, ಎಷ್ಟು ದಿವಸ ಕೂರಿಸ್ತೀರಿ? ಏನು ಜೈಲು ನಿಮ್ದ? ಇಲ್ಲ ಕೋರ್ಟ್ಗಳು, ನ್ಯಾಯಾಲಯಗಳು, ಈ ದೇಶದ ಕಾನೂನು ನಿಮ್ದ? ಯಾಕೆ ಬರಲಿಲ್ವಾ? ನಾರಾಯಣಗೌಡ್ರನ್ನ 3 ತಿಂಗಳು ಜೈಲಲ್ಲಿ ಇಡ್ರಿ ಅಂತ ಹೇಳಿದ್ರಿ, 16 ದಿವಸಕ್ಕೆ ಜೈಲಿಂದ ಆಚೆಗೆ ಬರಲಿಲ್ವಾ? ಈ ದೇಶದ ಕಾನೂನು ಇನ್ನೂ ಸತ್ತಿಲ್ಲ. ಇವತ್ತೆಷ್ಟೋ ಜನ ಕನ್ನಡಿಗರಿಗೆ ಗೊತ್ತೇ ಇಲ್ಲ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯಲ್ಲಿ ಏನಿದೆ, ಏನು ಹೇಳುತ್ತೆ ವರದಿ, ಆ ವರದಿಯಿಂದ ನಮಗಾಗುವಂಥ ಅನುಕೂಲ ಏನು ಅನ್ನೋದು ಆ ವಿಚಾರನೇ ಗೊತ್ತಿಲ್ಲ ಎಷ್ಟು ಜನಕ್ಕೆ. ಹೌದು, ಈಗ ಗೊತ್ತಾಗ್ತಾ ಇದೆ. ಇವತ್ತು ನೋಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ